ಎಸ್, ಅದು ವಂಡರ್ಫುಲ್ ವಿಷಯ ಅಂತಂದು ಆಗಲೇ ಹೇಳಿದೆ. ನಿಮ್ಮ ವಿಷಯ ಈ ಸಂಗೀತ ಮೊಬೈಲ್ಸ್ ಈ ಕಂಪ್ನಿ, ಸುಭಾಷ್ ಚಂದ್ರ ಅವರ ಜೀವನದ ಹಾದಿ, ನೀವು ಕಟ್ತಂಥ ಈ ಒಂದು ವ್ಯವಸ್ಥೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನದಲ್ಲಿ ಏನು ಅಳವಡಿಸ್ಕೋಬೇಕು, ಹೇಗಿರಬೇಕು, ಹೇಗೆ ಆಗಬೇಕು ಅಂತ ವ್ಯವಸ್ಥೆ ದಿಸೆಯಲ್ಲಿ ಹೆಂಗೆ ಸಾಗೋದು ಅಂತ ಒಂದು ಮಾತು ಹೇಳ್ತಾರೆ. ಬಟ್ ನೀವು ಯಾವತ್ತಾದರೂ ನಾನು ತೊಗೊಂಡಂಥ ನಿರ್ಧಾರ ರಾಂಗ್ ಅಂತ ಅನಿಸುತ್ತಾ? ಮಾಡಿದ್ದೀವಿ, ತಪ್ಪುಗಳು ಮಾಡದೆ ಬಿಕಾಸ್ ಎಲ್ಲ ನಿರ್ಧಾರಗಳು ಸರಿಯಾಗಿರೋಲ್ಲ. ಖಂಡಿತವಾಗಿ ಭಾಳಷ್ಟು ಮಿಸ್ಟೇಕ್ಗಳಾಗಲೇ ಸರಿಯಾಗಲಿ ಕಾರಣ ಆಗುತ್ತೆ. ಈ 51 ವರ್ಷ ಯಾವ ತಪ್ಪು ಮಾಡದೇ ಇದ್ರೆ ನೀನೇನು ಸರಿಯಾಗಿ ಮಾಡೇ ಇಲ್ಲ ಅಂತ ಏನು ಮಾಡಿಲ್ಲ ಅಂತ, ಮೋರ್ ವರ್ಕ್ ಮೋರ್ ಮಿಸ್ಟೇಕ್ಸ್ ಅಂತ. ಲೈಕ್ ಯಾವ್ದು ನಿಮ್ಗೆ ಅನ್ಸಿದೆ? ಫೇಲ್ ಫಾಸ್ಟ್, ಲರ್ನ್ ಫಾಸ್ಟ್. ಎಸ್, ಯಾವುದು ಇಷ್ಟು ಜರ್ನಿನಲ್ಲಿ ನಿಮ್ಗೆ ಅನ್ಸಿರೋದು ಯಾವುದು ಅಂತ? ಓಕೆ, ನಾವು ಇದೆಲ್ಲ ನಾನು ಮಾತಾಡ್ತಾ ಇರೋದೆಲ್ಲ ರಿಟೇಲ್ ಬಗ್ಗೆ. ಸೊ ನಾವು ರಿಟೇಲ್ ಅಲ್ಲದೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ, ಮೊಬೈಲ್ ಡಿಸ್ಟ್ರಿಬ್ಯೂಷನ್ ಬೇರೆ ಶೋರೂಮ್ಸ್ಗೆ ಸಪ್ಲೈ ಮಾಡ್ತಾ ಇದ್ವಿ. ಡಿಸ್ಟ್ರಿಬ್ಯೂಷನ್ ಅಲ್ಲದೆ ಓನ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ವಿ. ಓನ್ ಬ್ರ್ಯಾಂಡಲ್ಲಿ ಕೂಡ 2 ಸರ್ತಿ ಅಟೆಂಪ್ಟ್ ಮಾಡಿದ್ವಿ. ಒಂದು ಸರ್ತಿ CDMA ಫೋನ್ ಲಾಂಚ್ ಮಾಡಿದ್ವಿ, ನಮ್ಮದೇ ಓನ್ ಬ್ರ್ಯಾಂಡ್. ಟಾಟಾ ಟೆಲಿ ಸರ್ವಿಸಸ್ಗೆ ಸಪ್ಲೈ ಮಾಡಿದೆ ನಾನು. ವಾವ್. ಇನಿಷಿಯಲ್ ಆಗಿ 2002ನಲ್ಲಿ CDMA ಫೋನ್ ಬಂದಿತ್ತು, ಗೊತ್ತಿರ್ಬೋದು. ಗೊತ್ತು. CDMA ಫೋನ್ ಬಂದಾಗ ಅಂಬಾನಿ ಗ್ರೂಪು, ಟಾಟಾ ಗ್ರೂಪು ಇಬ್ಬರು ಲಾಂಚ್ ಮಾಡಿದ್ರು. ಟಾಟಾ ಟೆಲಿ ಸರ್ವಿಸಸ್ಸು ಮತ್ತು ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಒಟ್ಟಿಗೆ ಇದ್ದಾಗ ರಿಲಯನ್ಸ್, ನಾಟ್ ಜಿಯೋ, ಇವಾಗ ಜಿಯೋ. ₹500 ಒಂದು ₹501 ಮೊಬೈಲ್ಗಿಂತ ಮುಂಚೆ ಫಸ್ಟ್ 6-7 ಸಾವಿರಕ್ಕೆ ಲಾಂಚ್ ಮಾಡಿದ್ರು, 21 ಸಾವಿರಕ್ಕೆ ಲಾಂಚ್ ಮಾಡಿದ್ರು. ಆಮೇಲೆ 6-7 ಸಾವಿರ ಆಯಿತು, ಆಮೇಲೆ ₹501 ಬಿಟ್ಟರು. ಸೊ ₹501 ಯಾವಾಗ ಬಿಟ್ಟರು, ಅದು ಇಟ್ ವಾಸ್ ಬ್ರ್ಯಾಂಡೆಡ್ ಆಸ್ ಎ ಪುವರ್ ಮ್ಯಾನ್ಸ್ ಫೋನ್. ಹೌದು, ದಟ್ ವಾಸ್ ದ ಎಂಡ್ ಆಫ್ CDMA. CDMA ಸತ್ತೋಯ್ತು ಅಲ್ಲಿಗೆ. ನೋಡಿ, ಇವಾಗ CDMA ಎಲ್ಲಿದೆ? ಇಲ್ಲ. ಯಾವ ಆಪರೇಟರ್ ಇದ್ದಾರೆ? ಇಲ್ಲ. ಯಾಕೆಂದರೆ ₹501 ಲಾಂಚ್ ಮಾಡಿ ಬೇರೆ ಯಾವುದೋ ಒಂದು ಮಕ್ಸದಿಂದ ರಿಲಯನ್ಸ್ ಅವ್ರು ಮಾಡಿದ್ರು. ಬಟ್ ಅದು ಯಾವುದೋ ಡೈರೆಕ್ಷನ್ಗೆ ಹೋಗಿ ಇಟ್ ಗಾಟ್ ಬ್ರ್ಯಾಂಡೆಡ್ ಆಸ್ ಎ ಪುವರ್ ಮ್ಯಾನ್ಸ್ ಫೋನ್. ಅಂಡ್ ನೋಬಡಿ ವಾಂಟ್ಸ್ ಟು ಬಿ ಕಾಲ್ಡ್ ಆಸ್ ಪುವರ್ ಮ್ಯಾನ್ ಅಲ್ವಾ? ಖಂಡಿತ. ಹೌದು 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 ಹೌದು. ಪುವರ್ ಮ್ಯಾನ್ ಅಂತ ಹೇಳ್ಕೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ CDMA ಟೆಕ್ನಾಲಜಿ, CDMA ಆಪರೇಟರ್ ನಿಂತೋಯ್ತು. ಸೊ ಆವಾಗ ನಾವು ನಿಂತೋಗಕ್ಕೆ ಮುಂಚೆ ನಾವು CDMA ನಮ್ಮ ಓನ್ ಬ್ರ್ಯಾಂಡ್ ಲಾಂಚ್ ಮಾಡಿ ಟಾಟಾಗೆ ಸಪ್ಲೈ ಮಾಡ್ತಾ ಇದ್ವಿ. ಬಟ್ ದಟ್ ವಾಸ್ ದ ಫಸ್ಟ್ ಅಟೆಂಪ್ಟ್. ಸೆಕೆಂಡ್ ಅಟೆಂಪ್ಟ್ ಬಂದು ಮತ್ತೆ 2013ನಲ್ಲಿ ನಮ್ಮದೇ ಓನ್ ಬ್ರ್ಯಾಂಡ್ GSM, ಅಂದರೆ ರೆಗ್ಯುಲರ್, ಇದೆಲ್ಲ GSM ರೆಗ್ಯುಲರ್ ಸ್ಮಾರ್ಟ್ ಫೋನು, ಫೀಚರ್ ಫೋನು 2013ನಲ್ಲಿ, ಅಂದರೆ ಈ ಓಪೋ, ವಿವೋ, ಶಾಮಿ, ರಿಯಲ್ಮಿ, OnePlus ಇವೆಲ್ಲ ಬರೋಕ್ಕೆ ಮುಂಚೆ ಮಾಡಿದ್ರಿ, ನಾವು ಲಾಂಚ್ ಮಾಡಿದ್ವಿ. ಅದು ಲಾಂಚ್ ಮಾಡಿ, ಅದು ನಾವು ಲಾಂಚ್ ಮಾಡಿದ್ದು ವಿತಿನ್ 1 ಇಯರ್ ಈ ಓಪೋ, ವಿವೋ ಎಲ್ಲ ಬಂತು. ಸೊ ನಾವು ವಿ ಸೆಡ್ ಐ ಥಿಂಕ್ ವಿ ಆರ್ ಇನ್ ದ ರಾಂಗ್ ಪ್ಲೇಸ್. ಯಾಕಂದರೆ ದ ಸಾರ್ಟ್ ಆಫ್ ಮನಿ ಇದಕ್ಕೆ ಎಷ್ಟು hundreds and thousands of crores of marketing ಸ್ಪೆಂಡ್ ಮಾಡಬೇಕು, R&D, ಆ್ಯಂಡ್ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅಂತ ಹೇಳಿ ಅದನ್ನು ಬಿಟ್ವಿ. ಸೊ ಎರಡು ತಪ್ಪುಗಳು ಮಾಡಿದ್ದೀವಿ ಈ ಥರ. 2 ಸರ್ತಿ ಓನ್ ಬ್ರ್ಯಾಂಡ್ CDMA, 1 ಸರ್ತಿ GSM, 1 ಸರ್ತಿ ಓನ್ ಬ್ರ್ಯಾಂಡ್ ಲಾಂಚ್ ಮಾಡಿ. ಇದಲ್ಲದೆ ಒಂದು ಅಕ್ವಿಸಿಷನ್ ಮಾಡಿದ್ವಿ, ಒಂದು ರಿಟೇಲ್ ಚೈನ್ನ ಕೊಂಡ್ಕೊಂಡ್ವಿ ಚೆನ್ನೈಯಲ್ಲಿ ಹೋಗಿ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ವಿ ವರ್ ನಂಬರ್ 1, ಇಂಡಿಯಾನಲ್ಲಿ ವಿ ವರ್ ನಂಬರ್ 1. ಬ್ಯಾಂಗ್ಳೂರು 2007 ಡಿಸೆಂಬರಲ್ಲಿ ಚೆನ್ನೈ ಎಂಟರ್ ಆದಾಗ somebody else was number 1 in Tamil Nadu. Somebody else was number 1. ಅರೆ ಏನಪ್ಪ ಇದು, ಸಡನ್ಲಿ, ಆ್ಯಂಡ್ ಯು ಆರ್ ನಾಟ್ ಇವನ್ ನಂಬರ್ 2, ಯು ಆರ್ ನಾಟ್ ಇವನ್ ನಂಬರ್ 3, ನಂಬರ್ 4 ಆಗಿ ನಾವು ಹೆಂಗಿರೋದು ಅಂತ ಹೇಳಿ ನಂಬರ್ 2ನ ಕೊಂಡ್ಕೊಂಡ್ವಿ. ಓಕೆ. ಸೊ ದಟ್ ಯು ಬಿಕಮ್ ಅಟ್ ಲೀಸ್ಟ್ ನಂಬರ್ 2 ಅಂತ. ದಟ್ ಆಲ್ಸೋ ಟರ್ನ್ಡ್ ಔಟ್ ಟು ಬಿ ಒಂಥರ. ಈ ಅಕ್ವಿಸಿಷನ್ ಮಾಡಿದಾಗ ಏನಾಗುತ್ತೆ, ಅಕ್ವಿಸಿಷನ್ಸು ಕ್ಲಿಕ್ ಆಗೋದು, ಆ್ಯಕ್ಚುಲಿ ನಾನು ತುಂಬ ಅಕ್ವಿಸಿಷನ್ಸ್ ಬಗ್ಗೆ ಓದಿದ್ದೀನಿ, ಬಟ್ ಕ್ಲಿಕ್ ಆಗೋದು ಪರ್ಸೆಂಟೇಜ್ ಆಫ್ ಸಕ್ಸಸ್ಫುಲ್ ಅಕ್ವಿಸಿಷನ್ಸ್ ತುಂಬ ಕಡಿಮೆ. ಯಾಕಂದರೆ ಕಲ್ಚರ್ ಡಿಫ್ರೆನ್ಸು. ಯಾವುದೋ ಕಂಪ್ನಿನ ಕೊಂಡ್ಕೊಂಡಿರ್ತೀರ, ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲ ಬರ್ತಾರೆ, ಅದು ದೇ ಕಮ್ ಅಪ್ ವಿತ್ ಆ ಕಲ್ಚರ್ ಶಿಫ್ಟ್ ಪ್ರಾಬ್ಲಮ್ ಬರುತ್ತೆ. ಸೊ ಅದೊಂದು ವಿ ಲಾಸ್ಟ್ ಮನಿ, ಲಾಟ್ ಆಫ್ ಮನಿ. ಸೊ ಈ ಥರ ತಪ್ಪುಗಳು ಮಾಡದೆ ಆಗೋದೇ ಇಲ್ಲ.